ni ma 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 ga ga ma 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 ga ma ga ni sa ma 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 ga ma ga ma ga ma 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 ni da ni ma ma ga ma ga ni sa dim takita takadim takita ta tom takatom tatom takadina dim takita kiddim takita jum takita nam takita tom tarigiddim takita takadim takita ta tom takatom tatom takadina dim takita kiddim gita dim gita tom ta dim gita tom ta dim gita tom ta ಶ್ರೀ ವಾದಿರಾಜ ಗುರು ಸಾರ್ವಭೌಮರು ಸುಂದರವಾಗಿ ನಿರೂಪಣೆ ಮಾಡಿ 2 ತಿಂಗಳ ಪರ್ಯಾಯವನ್ನು 2 ವರ್ಷಗಳಿಗೆ ವಿಸ್ತಾರವಾಗಿ ಮಾಡಿದ ದೊಡ್ಡ ಕೀರ್ತಿ ಶ್ರೀ ವಾದಿರಾಜರದ್ದು. ಅವರೇ ಹಾಕಿಕೊಟ್ಟ ಈ ಪರಂಪರೆಯಲ್ಲಿ ಇವತ್ತು ಅಕ್ಕಿ ಮುಹೂರ್ತ ನಮ್ಮ ವೇದವರ್ಧನ ತೀರ್ಥರ ದೊಡ್ಡ ಸೌಭಾಗ್ಯ. 8 ಸ್ವಾಮಿಗಳ ಸನ್ನಿಧಾನದಲ್ಲಿ 8 ಪಟ್ಟದ ದೇವರನ್ನು ಇಲ್ಲಿ ಇಟ್ಟು ಪೂಜೆ ಮಾಡಿಸಿ ಅವರ ಈ ಸಮಕ್ಷಮದಲ್ಲಿ ನಡೆದ ಈ ಅಕ್ಕಿ ಮುಹೂರ್ತವೇ ಇಷ್ಟು ಸಂಭ್ರಮ ಆದರೆ 2 ವರ್ಷದ ಪರ್ಯಾಯ ಅದೆಷ್ಟು ಸಂಭ್ರಮ ಇರಲಿಕ್ಕಿಲ್ಲ ಅನ್ನೋದಕ್ಕೆ ಒಂದು ಚಿಕ್ಕ ಉದಾಹರಣೆ. ಏನೇ ಒಳ್ಳೆ ಕೆಲಸ ಆಗ್ಬೇಕು ಅಂತಿದ್ರು ಗುರು ಹಿರಿಯರ ಆಶೀರ್ವಾದ ಇರಲೇಬೇಕು. ಹಾಗೆ ಸಪ್ತ ಋಷಿಗಳು ತರ ಸಪ್ತ ಸ್ವಾಮಿಗಳು ಬಂದಿದ್ದಾರೆ. ಪರ್ಯಾಯ ಕಾಲದಲ್ಲಿ ನಿರಂತರವಾಗಿ ಅನ್ನದಾನ ನಡೆಯಬೇಕು. ಕೃಷ್ಣನಿಗೆ ನೈವೇದ್ಯವನ್ನು ಮಾಡುವುದರಿಂದಾಗಿ ಕೇವಲ ಕೃಷ್ಣ ಸನ್ನಿಧಾನಕ್ಕೆ ಬರುವ ಭಕ್ತರಿಗೆ ಅಷ್ಟೇ ಅಲ್ಲ, ಲೋಕದಲ್ಲಿರುವ ಎಲ್ಲರಿಗೂ ಕೂಡ ಶ್ಯಾಮಡಾಂಬರಗಳು ದೂರ ಆಗಿ ನಿತ್ಯ ಸುಖ ಸಂತೋಷ ಸಮೃದ್ಧಿ ದೊರೆಯುವಂತೆ ಕೃಷ್ಣ ಅನುಗ್ರಹಿಸಲಿ. ಆ ರೀತಿಯಲ್ಲಿ ಆ ವೇದವರ್ಧನ ತೀರ್ಥರಿಂದ ಕೃಷ್ಣ ಪೂಜೆಯನ್ನು ಸ್ವೀಕರಿಸಲಿ ಎಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಇನ್ನು ಅನೇಕರಿಗೆ ಅನಿಸ್ಬೋದು ಪ್ರಸ್ತುತ ಕಾಲಕ್ಕೂ ಕೂಡ ಈ ಮುಹೂರ್ತ ಎಲ್ಲ ಬೇಕಾ? ಹೌದು, ಬೇಕು. ಯಾಕೆ? ನಮ್ಮ ಹಿರಿಯರು ದೇವರನ್ನು ಆರಾಧಿಸಿದ ಪ್ರಕಾರ ಇದು ಪದ್ಧತಿ ಇದು. ನಮಗೆ ಬೇರೆ ರೀತಿಯಲ್ಲಿ ಅನುಸಾರ ಮಾಡಿದರೆ ದೇವರು ಒಲಿತಾರೆ ಅಂತ ಹೇಳುವ ಖಂಡಿತವಾಗಿ ಭರವಸೆ ನಮಗೆ ಇಲ್ಲ. ಆದರೆ ಅವರು ಪ್ರಾರಂಭ ಮಾಡಿದಂತಹ ಪದ್ಧತಿ ಅದು ಖಂಡಿತವಾಗಿ ದೇವರಿಗೆ ಪ್ರಿಯವಾಗುತ್ತೆ. ಏನೇ ಇರಲಿ, ಕಾಲ ಪ್ರಕಾರ ಏನೇ ಆಗಿರಲಿ, ಆದರೆ ಅವರು ಮಾಡಿದಂತಹ ಅವರಿಗೋಸ್ಕರ ಬಂದಂತಹ ದೇವರು.
ಒಂದು ರೀತಿಯಲ್ಲಿ ನೋಡುವುದಾದ್ರೆ ಈ ಕೃಷ್ಣನ ಸನ್ನಿಧಿಯಲ್ಲಿ ಎಲ್ಲವೂ ಅನ್ನದಿಂದಲೇ, ಅನ್ನದಿಂದ ಅನ್ನಕ್ಕಾಗಿ ಅನ್ನಕ್ಕೋಸ್ಕರ ಅಂತ ಒಂದು ರೀತಿಯಲ್ಲಿ. ಅದು ನಮ್ಮದು ಪ್ರಜಾಪ್ರಭುತ್ವ ದೇಶ. ಅದು ಬೈ ದಿ ಪೀಪಲ್, ಫಾರ್ ದಿ ಪೀಪಲ್, ಫ್ರಮ್ ದಿ ಪೀಪಲ್. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಂತ ನಿಯಮ ಹೊರಟು ಹಾಗೆ ಕೃಷ್ಣನ ಸನ್ನಿಧಿಯಲ್ಲಿ ಪ್ರಜಾಪ್ರಭುತ್ವ ಅಲ್ಲ, ಕೃಷ್ಣನ ಪ್ರಭುತ್ವ. ಅದು ಕೃಷ್ಣನಿಂದ ಕೃಷ್ಣನಿಗಾಗಿ ಕೃಷ್ಣನಿಗೋಸ್ಕರ ಅಂತ, ಕೃಷ್ಣನ ಪ್ರೀತಿಗಾಗಿಯೇ ಮಾಡುವಂತಹ ಇದೆಲ್ಲವೂ ಉತ್ಸವದ ಹಾಗೆ ಕೃಷ್ಣನ ಪ್ರೀತಿಗಾಗಿ. ರಾಗಿ ತಂದೀರ ಭಿಕ್ಷಕ್ಕೆ ರಾಗಿ ತಂದೀರ, ರಾಗಿ ತಂದೀರ ಭಿಕ್ಷಕ್ಕೆ ರಾಗಿ ತಂದೀರ. ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು. ರಾಗಿ ತಂದೀರ ಭಿಕ್ಷಕ್ಕೆ ರಾಗಿ ತಂದೀರ, ರಾಗಿ ತಂದೀರ ಭಿಕ್ಷಕ್ಕೆ ರಾಗಿ ತಂದೀರ. ಅನ್ನದಾನವ ಮಾಡುವರಾಗಿ ಅನ್ನ ಛತ್ರವ ನಿಟ್ಟವರಾಗಿ, ಅನ್ನದಾನವ ಮಾಡುವರಾಗಿ ಅನ್ನ ಛತ್ರವ ನಿಟ್ಟವರಾಗಿ, ಅನ್ಯವಾರ್ತೆಯ ಬಿಟ್ಟವರಾಗಿ, ಅನ್ಯವಾರ್ತೆಯ ಬಿಟ್ಟವರಾಗಿ ಅನುದಿನ ಭಜನೆಯ ಮಾಡುವರಾಗಿ. ರಾಗಿ ತಂದೀರ ಭಿಕ್ಷಕ್ಕೆ ರಾಗಿ ತಂದೀರ, ರಾಗಿ ತಂದೀರ ಭಿಕ್ಷಕ್ಕೆ ರಾಗಿ ತಂದೀರ. ಪಿತೃಗಳ ಸೇವಿಪರಾಗಿ ಪಾಪ ಕಾರ್ಯಗಳ ಬಿಟ್ಟವರಾಗಿ, ಮಾತಾ ಪಿತೃಗಳ ಸೇವಿಪರಾಗಿ ಪಾಪ ಕಾರ್ಯಗಳ ಬಿಟ್ಟವರಾಗಿ, ಜಾತಿಯಲ್ಲಿ ಮಿಗಿಲಾದವರಾಗಿ, ಜಾತಿಯಲ್ಲಿ ಮಿಗಿಲಾದವರಾಗಿ ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ. ರಾಗಿ ತಂದೀರ ಭಿಕ್ಷಕ್ಕೆ ರಾಗಿ ತಂದೀರ, ರಾಗಿ ತಂದೀರ ಭಿಕ್ಷಕ್ಕೆ ರಾಗಿ ತಂದೀರ. ಗುರುಕಾರುಣ್ಯವ ಪಡೆದವರಾಗಿ ಗುರುವಿನ ಮರ್ಮವ ತಿಳಿದವರಾಗಿ, ಗುರುಕಾರುಣ್ಯವ ಪಡೆದವರಾಗಿ ಗುರುವಿನ ಮರ್ಮವ ತಿಳಿದವರಾಗಿ, ಗುರುವಿನ ಪಾದವ ಸ್ಮರಿಸುವರಾಗಿ, ಗುರುವಿನ ಪಾದವ ಸ್ಮರಿಸುವರಾಗಿ ಪರಮ ಪುಣ್ಯವ ಮಾಡುವರಾಗಿ. ರಾಗಿ ತಂದೀರ ಭಿಕ್ಷಕ್ಕೆ ರಾಗಿ ತಂದೀರ, ರಾಗಿ ತಂದೀರ ಭಿಕ್ಷಕ್ಕೆ ರಾಗಿ ತಂದೀರ. ಶ್ರೀನಿವಾಸನ ಸ್ಮರಿಸುವರಾಗಿ ಪ್ರಾಣರಾಯನ ದಾಸರಾಗಿ, ಶ್ರೀನಿವಾಸನ ಸ್ಮರಿಸುವರಾಗಿ ಪ್ರಾಣರಾಯನ ದಾಸರಾಗಿ, ದಾನಕ್ಕೆಂದು ಬಲು ಹೆದರಿ ಇಂಥ ದೀನ ವೃತ್ತಿಯಲ್ಲಿ ಹೀನರಾಗಿ, ದಾನಕ್ಕೆಂದು ಬಲು ಹೆದರಿ ಇಂಥ ದೀನ ವೃತ್ತಿಯಲ್ಲಿ ಹೀನರಾಗಿ. ಪ್ರಾರಂಭದಲ್ಲೇ ಒಂದು ಇತಿಹಾಸವನ್ನು ಬರೆಯುತ್ತಾ ನಮ್ಮ ವೇದವರ್ಧನ ತೀರ್ಥರು ಇವತ್ತು ಪರ್ಯಾಯಕ್ಕೆ ಮುಹೂರ್ತವನ್ನು ನಾಂದಿಯನ್ನು ಹಾಡಿದ್ದಾರೆ. 8 ಮಠದ ಸ್ವಾಮಿಗಳವರು ಭಾಗವಹಿಸ್ತಕ್ಕಂಥ ಎಷ್ಟೋ ವರ್ಷಗಳ ನಂತರ 8 ಯತಿಗಳು
ಭಾಗವಹಿಸಿದಂತಹ ಒಂದು ಪ್ರಥಮ ಪರ್ಯಾಯ ಅದು ವೇದವರ್ಧನ ತೀರ್ಥರ ಪರ್ಯಾಯ ಎಂಬುದಾಗಿ ಉಡುಪಿಯ ಇತಿಹಾಸದಲ್ಲಿ ಇವತ್ತು ದಾಖಲಾಗ್ತಾ ಇದೆ. ಪಕ್ಷಿ ವಾಹನಗೆ ಪ್ರಿಯರಾಗಿ ಪಕ್ಷ ಮಾಸ ವ್ರತ ಮಾಡುವರಾಗಿ, ಪಕ್ಷಿ ವಾಹನಗೆ ಪ್ರಿಯರಾಗಿ ಕುಕ್ಷಿಯಲ್ಲಿ ಕಲುಷ ಇಲ್ಲದವರಾಗಿ. ಆ ನಿಟ್ಟಿನಲ್ಲಿ ಬಹಳ ಒಂದು ವಿಜೃಂಭಣೆಯಿಂದ ಇವತ್ತು ಶಿರೂರು ಶ್ರೀಗಳವರು ಆ ಒಂದು ಕಾರ್ಯಕ್ರಮವನ್ನು ರಾಜರ ಒಂದು ಸಂಪ್ರದಾಯಕ್ಕೆ ಹೋಗುವಂತೆ ರಾಜರ ಚಿತ್ರಕ್ಕೆ ಬರುವಂತೆ ಮಾಡ್ತಿದ್ದಾರೆ. ದೇವರು ಅವರಿಗೆ ಅನುಗ್ರಹ ಮಾಡಲಿ, ಅವರ ಒಂದು ಪರ್ಯಾಯ ಮಹೋತ್ಸವ ಯಶಸ್ವಿಯಾಗಿ ನಡೀಲಿ ಅಂತೇಳಿ ನಾನು ರಾಗಿ ತಂದೀರ ಭಿಕ್ಷಕರಾಗಿ ತಂದೀರ, ರಾಗಿ ತಂದೀರ ಭಿಕ್ಷಕರಾಗಿ ತಂದೀರ, ಭಿಕ್ಷಕರಾಗಿ ತಂದೀರ, ಭಿಕ್ಷಕರಾಗಿ ತಂದೀರ.